ಶ್ಲೋಕದೊಂದಿಗೆ ಒಂದು ಅಭಿನಂದನೆ. ಸುರಗಣ ನುತವಾಣಿ ವಕ್ತ್ರ ಪದ್ಮಾಕ್ರಿಯ ಲಾಸ್ಯಂ ಕಲಯತಿ ವಿಮಲಾಭಂ ಪದ್ಮಗಂಧಿ ಪ್ರಕಾಮಂ ಜನಯತಿ ನಹಿ ಕಿಂಸಾ ಚಿತ್ರ ಸತ್ಪದ್ಮಿನೀನಃ ಸಹೃದಯ ಮುಖ ತೋಷ ವ್ಯಾಸ ವಿಸ್ತಾರಮಾಂತಂ ಅಂತ ಹೇಳಿ, ಸರಸ್ವತಿಗೆ ಸಂತೋಷ ಪಡುವಂತಹ ಈ ಚಿತ್ರ ಸಹೃದಯರ ಮುಖ ಸಂತೋಷವನ್ನ, ಹೃದಯ ಸಂತೋಷದ ವಿಸ್ತಾರವನ್ನ ಮಾಡೋದಿಲ್ಲ ಅಂತ ಹೇಳಿ. ಅಲ್ಲಿ ಒಂದ್ ಅಂಶ ಗಮನಿಸೋದಂದ್ರೆ, ಅನಂತ್ನಾಗ್ ಅವ್ರದ್ದು ಒಂದು ಹಾಡು ಬರ್ಬೇಕಾದ್ರೆ ಮಹಾಪದ್ಮ ಅವಳ ಒಂದು ಅಭಿನಯ ಹೇಗಿತ್ತು ಅಂದ್ರೆ, ಆ ಮುಖದಲ್ಲಿ ತಿಂತಾ ಇರೋದೆಲ್ಲ ಹಾಗೆ ಅಂಟ್ಕೊಂಡಿತ್ತು, ಹಾಗೆ ಅವಳು ಬಂದಿದ್ಲು. ಅಂದ್ರೆ ಕೌತುಕದ ಔತ್ಕಟ್ಯ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದರೆ, ತುಂಬಾ ರಸಮಯ ಕ್ಷಣಗಳಿಲ್ಲಿದೆ. ಹಾಗೆ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಗಣೇಶ್ ಅವರಲ್ಲಿ ಹೇಳ್ಬೇಕಾದ್ರೆ ಒಂದು ಪದ್ಯದ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಒಂದು ಅಂಶ ಹೇಳಿದ್ರು, ಕಮಲದ ನಿಜವಾದ ಬಂಧು ಯಾರು ಅಂದ್ರೆ ಗಂಧವಾಹ, ಗಾಳಿ ಅಂತ ಹೇಳಿದ್ರು. ಹಾಗೇನೆ ಈ ಚಿತ್ರವು ನಿಜವಾದ ಕಮಲದ ಮಹತ್ವವನ್ನ ಹೇಳುವಂತಹ ಬಂಧುವಾಗ್ಲಿ ಅಂತ ಹೇಳಿ ಅಭಿಪ್ರಾಯಪಟ್ಟು ವಿರಮಿಸ್ತೀನಿ. ಉಮಾಮಹೇಶ್ವರ, ನಮಸ್ಕಾರ.